ನಮಸ್ಕಾರ ಸ್ನೇಹಿತರೆ. 5 ವರ್ಷದ ಕಂದಮ್ಮ ವೆನಿಲಾ ಹತ್ಯೆ ಕೇಸನ್ನ ಡಿವೈಎಸ್ಪಿ ಅನುಷಾಗೆ ಕೊಡಲಾಗಿದೆ. ಹಾಗಾದ್ರೆ ಈ ಅನುಷಾ ಜೀವನದ ಕತೆ ಗೊತ್ತಾ? PSI ಆಗಿದ್ದವರು ಡಿವೈಎಸ್ಪಿ ಆಗಿದ್ದು ಹೇಗೆ? ಈಕೆಯ ಖಾಕಿ ಪ್ರೀತಿ ಎಂತದ್ದು ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಅನುಷಾ ಆರಂಭಿಕ ಜೀವನ ಹೇಗಿತ್ತು? ಅನುಷಾ 1992ರ ಫೆಬ್ರವರಿ 9ರಂದು ಜನಿಸಿದ್ರು. ಬೆಂಗಳೂರು ಮೂಲದವರಾಗಿದ್ದು ತಂದೆ ಗಣೇಶ್, ತಾಯಿ ಕುಸುಮ. ತಂದೆ ಕೇಂದ್ರ ಸರ್ಕಾರಿ ನೌಕರರಾಗಿದ್ರೆ ತಾಯಿ ಗೃಹಿಣಿಯಾಗಿದ್ರು. ಅನುಷಾಗೆ ತಂದೆ ತಾಯಿ ಮತ್ತು ಅಣ್ಣ ತುಂಬಾನೇ ಸಪೋರ್ಟ್ ಮಾಡಿದ್ರು. ಯಾವತ್ತೂ ಹೆಣ್ಣು ಮಗು ಅಂತ ನೋಡಲೇ ಇಲ್ಲ. ಹುಡುಗನ ರೀತಿಯಲ್ಲೇ ಬೆಳೆಸಿದ್ರು ತಂದೆ ತಾಯಿ. ಟೇಕ್ವಾಂಡೋ ಮತ್ತು ಕರಾಟೆಗೂ ಸೇರಿಸಿದ್ರು. ಇಂತಹ ವಾತಾವರಣದಲ್ಲಿ ಬೆಳೆದ ಅನುಷಾ ಓದಿನಲ್ಲಿ ತುಂಬಾ ಮುಂದೆ ಇದ್ರು. PUCಯಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ್ರು. ಬೆಂಗಳೂರಿನ ಬಿಷಪ್ ಕಾಟನ್ಸ್ ಮಹಿಳಾ ಕ್ರೈಸ್ತ ಕಾಲೇಜಿನಲ್ಲಿ BA ಪದವಿ ಪಡ್ಕೊಂಡ್ರು. ಡಿಗ್ರಿಯಲ್ಲಿ ಫಸ್ಟ್ ರ್ಯಾಂಕ್ ಜೊತೆಗೆ 8 ಚಿನ್ನದ ಪದಕಗಳನ್ನ ಪಡ್ಕೊಂಡ್ರು. ಟೇಕ್ವಾಂಡೋದಲ್ಲಿ ಬ್ಲಾಕ್ ಬೆಲ್ಟ್ ಪಡೆದಿದ್ದಾರೆ. ಜೊತೆಗೆ 2007ರಲ್ಲಿ ಗುವಾಹಟಿ ರಾಷ್ಟ್ರೀಯ ಟೇಕ್ವಾಂಡೋ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ಪಡ್ಕೊಂಡಿದ್ರು. 22ನೇ ವಯಸ್ಸಿಗೆ PSI ಆದರು. ಡಿಗ್ರಿ ಕಂಪ್ಲೀಟ್ ಮಾಡಿದ ಬಳಿಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಶುರು ಮಾಡಿದ್ರು. ಆದ್ರೆ ಅಷ್ಟರಲ್ಲಿ PSI ಮತ್ತು KAS ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿತ್ತು. PSI ಪರೀಕ್ಷೆ 5 ವರ್ಷಗಳಿಂದ ನಡೆದಿರಲಿಲ್ಲ. ಹೀಗಾಗಿ ಅರ್ಜಿಗಳ ಸಂಖ್ಯೆ ತುಂಬಾ ಜಾಸ್ತಿ ಇತ್ತು. ತುಂಬಾ ಕಾಂಪಿಟೇಷನ್ ಇತ್ತು. ಆದ್ರೆ ಅನುಷಾ 2 ಪರೀಕ್ಷೆಗಳಿಗೆ ಸಿದ್ಧತೆ ಶುರು ಮಾಡಿದ್ರು. ಜಸ್ಟ್ 2 ತಿಂಗಳು ಓದಿ PSI ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡ್ರು. ಸಂದರ್ಶನದಲ್ಲೂ ಪಾಸ್ ಆಗಿ ಮೈಸೂರು ಪೊಲೀಸ್ ಅಕಾಡೆಮಿಯಲ್ಲಿ 1 ವರ್ಷ ಟ್ರೈನಿಂಗ್ ಕೂಡ ಸುಲಭವಾಗಿಯೇ ಮುಗಿಸಿದ್ರು. 2015ರ ಅಕ್ಟೋಬರ್ನಲ್ಲಿ ಮೈಸೂರಿನ ಕುವೆಂಪು ನಗರದಲ್ಲಿ ಪ್ರೊಬೇಷನರಿ PSI ಆಗಿ ಕೆಲಸ ಶುರು ಮಾಡಿದ್ರು. ಈ ವೇಳೆ IPS ಅಧಿಕಾರಿ ರವಿ ಚನ್ನಣ್ಣವರ್ ಮೈಸೂರಿನಲ್ಲಿ SP ಆಗಿದ್ರು. ಒಂದಿನ ಅನುಷಾರನ್ನ ಕರೆದು, ನೀನು ಚೆನ್ನಾಗಿ ಓದ್ತೀಯಾ, ಅದನ್ನ ಕಂಟಿನ್ಯೂ ಮಾಡುವಂತ ಆತ್ಮವಿಶ್ವಾಸ ತುಂಬಿದ್ರು. ಅನುಷಾ ಖಾಕಿ ಪ್ರೀತಿ ಎಂತದ್ದು ಗೊತ್ತಾ? ಅನುಷಾ PSI ಜೊತೆಗೆ KAS ಪರೀಕ್ಷೆಯನ್ನ ಕೂಡ ಬರ್ದಿದ್ರಲ್ವಾ, ಅದರಲ್ಲೂ ಸೆಲೆಕ್ಟ್ ಆದ್ರು. 2017ರಲ್ಲಿ KAS ಇಂಟರ್ವ್ಯೂನಲ್ಲೂ ಅನುಷಾ ಪಾಸ್ ಆದ್ರು. ಕಂದಾಯ ಇಲಾಖೆಯಲ್ಲಿ ಸಹಾಯಕ ಆಯುಕ್ತ ಹುದ್ದೆಯನ್ನ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇತ್ತು. ಇದು 10ರಿಂದ 5 ಗಂಟೆವರೆಗೆ ಮಾಡುವ ತಲೆಬಿಸಿ ಇಲ್ಲದ ಕೆಲಸ. ಆದರೆ ಅನುಷಾಗೆ ಮೊದಲಿಂದಲೂ ಖಾಕಿ ಮೇಲೆ ಪ್ರೀತಿ ಇತ್ತು. IPS ಅಧಿಕಾರಿ ಸೋನಿಯಾ ನಾರಂಗ್ರನ್ನ ಇವರು ಸ್ಫೂರ್ತಿಯಾಗಿ ತಗೊಂಡಿದ್ರು. ಹೀಗಾಗಿ DYSPನ ಆಯ್ಕೆ ಮಾಡ್ಕೊಂಡ್ರು. ಮತ್ತೆ ಮೈಸೂರಿನ ಪೊಲೀಸ್ ಅಕಾಡೆಮಿಯಲ್ಲಿ DYSP ಟ್ರೈನಿಂಗ್ ಪಡ್ಕೊಂಡ್ರು. ಇದಾದ್ಮೇಲೆ ಧಾರವಾಡದ ACP ಆಗಿ ಕೆಲಸವನ್ನ ಶುರು ಮಾಡಿದ್ರು. ನಂತರ ಬೆಂಗಳೂರಿನ ವೈಟ್ ಫೀಲ್ಡ್ ನ ACP ಆಗಿದ್ದ ಇವರು ಸದ್ಯ ಬಾಣಸವಾಡಿಯಲ್ಲಿ ACP ಆಗಿ ಕೆಲಸ ಮಾಡ್ತಿದ್ರು. ಇದೀಗ ಕಾಡುಗೋಡಿಯಲ್ಲಿ ನಡೆದಿದ್ದ ವೆನಿಲಾ ಎಂಬ ಮಗುವಿನ ಹತ್ಯೆ ಕೇಸನ್ನ ಇವರ ಕೈಗೆ ಕೊಡಲಾಗಿದೆ. ಮುಸ್ಲಿಂ ವೈದ್ಯನಿಂದ ಸಿಕ್ಕಿತ್ತು ಮರುಜನ್ಮ. ಇಂಥ ಲೇಡಿ ಸಿಂಗಂ ಖ್ಯಾತಿಯ ಅನುಷಾ ಅವರ ಜೀವ ಉಳಿಸಿದ್ದವರು ಓರ್ವ ಮುಸ್ಲಿಂ ವೈದ್ಯರಂತೆ. ಹೀಗಂತ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಖುದ್ದು ಅವರೇ ಹೇಳಿಕೊಂಡಿದ್ದಾರೆ. 2002ರಲ್ಲಿ ಗೋಧ್ರಾ ಘಟನೆ ನಡೆದಿದ್ದರಿಂದ ದೇಶಾದ್ಯಂತ ಗಲಾಟೆ ಆಗಿತ್ತು. ಆಸ್ಪತ್ರೆ ಮೆಡಿಕಲ್ಗಳು ಬಂದ್ ಆಗಿದ್ವು. ಈ ವೇಳೆ ಒಂದು ಹುಡುಗಿಗೆ ಮುಸ್ಲಿಂ ವೈದ್ಯರೊಬ್ಬರು ಚಿಕಿತ್ಸೆ ಕೊಟ್ಟು ಜೀವ ಉಳಿಸಿದ್ರು. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಅದು ನಾನೇ ಅಂತ ಅನುಷಾ ಹೇಳ್ಕೊಂಡಿದ್ದಾರೆ. ಏನಿದು ವೆನಿಲಾ ಹತ್ಯೆ ಪ್ರಕರಣ? ಪ್ರವೀಣ್ ಎಂಬುವವರನ್ನ ಮದುವೆಯಾಗಿದ್ದ ಪ್ರಿಯಾಂಕಗೆ 2 ಮಕ್ಕಳಿದ್ರು. ಅವರಲ್ಲಿ ಸಣ್ಣವಳು ವೆನಿಲಾ. ಈ ನಡುವೆ ಪ್ರಿಯಾಂಕಗೆ ಹಳೆ ಲವರ್ ಮೋಹನ್ ಪರಿಚಯವಾಗಿದೆ. ಇಬ್ಬರ ನಡುವೆ ಹಳೆ ಲವ್ವಿ ಡವ್ವಿ ಶುರುವಾಗಿ ಬೆಡ್ರೂಮ್ ವರೆಗೂ ಹೋಗಿದ್ದಾರೆ. ಅಕ್ರಮ ಸಂಬಂಧದ ವಿಷಯ ಗೊತ್ತಾಗಿ ಪತಿ ಪ್ರವೀಣ್ ಪ್ರಿಯಾಂಕರನ್ನ ದೂರ ಅಟ್ಟಿದ್ರು. ಮೋಹನ್ ಮತ್ತು ಪ್ರಿಯಾಂಕಗೆ ಮಗು ವೆನಿಲಾ ಅಡ್ಡಿಯಾಗಿದ್ಲು. ಇತ್ತೀಚೆಗೆ ಪ್ರಿಯಾಂಕಾ ಹುಟ್ಟುಹಬ್ಬ ಇದ್ದಿದ್ದರಿಂದ ಶಾಪಿಂಗ್ಗೆ ಅಂತ ಹೋಗಿದ್ರು. ಆಗ ಪ್ರಿಯಕರ ಮೋಹನ್ ಮಗು ವೆನಿಲಾ ಜೊತೆ ಕಾರಲ್ಲಿ ಕೂತಿದ್ದ. ಈ ನಡುವೆ ಮೋಹನ್ ವೆನಿಲಾಗೆ ಒಂದು ಐಸ್ ಕ್ರೀಮ್ ಕೊಡಿಸಿದ. ಆದ್ರೆ ವೆನಿಲಾ ನನ್ಗೆ ಆ ಐಸ್ ಕ್ರೀಮ್ ಬೇಡ ಅಂತ ಹಠ ಮಾಡಿದಾಗ ಆಕೆಯ ಹೊಟ್ಟೆ ಭಾಗಕ್ಕೆ ಒದ್ದಿದ್ದಾನೆ. ಸಾಯಿಸೋಕೆ ಪ್ರಯತ್ನ ಪಟ್ಟ. ಆದ್ರೆ ಅದು ಸಾಧ್ಯ ಆಗದೇ ಇದ್ದಾಗ ಕಾರಲ್ಲೇ ಇದ್ದ ಸಣ್ಣ ದಿಂಬಿನಿಂದ ಉಸಿರುಗಟ್ಟಿಸಿ ಎಳೆ ಮಗುವನ್ನ ಕೊಂದು ಹಾಕಿದ್ದಾನೆ. ಮೊದಲಿಗೆ ಕಟ್ಟುಕತೆ ಕಟ್ಟಿ ಕೇಸ್ ಮುಚ್ಚಿ ಹಾಕಲು ಯತ್ನಿಸಿದರಾದ್ರೂ ಈಗ ಎಲ್ಲವೂ ಹೊರಬರ್ತಿದೆ. ಸ್ನೇಹಿತರೆ, ಇದು ವೆನಿಲಾ ಕೇಸ್ ತನಿಖೆ ನಡೆಸುತ್ತಿರುವ DYSP ಅನುಷಾ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.